ವಿನಾಶಕಾರಿ ಭೂಕಂಪ ಸಂಭವಿಸುವ ಸಾಧ್ಯತೆಯನ್ನು ಭೂವಿಜ್ಞಾನ ತಜ್ಞರು ಪತ್ತೆ ಹಚ್ಚುವಲ್ಲಿ ನಿರತರಾಗಿರುತ್ತಲೇ ಇರುತ್ತಾರೆ. ಭೂಮಿ ಮೇಲಿನ ಹಾನಿಯಾಗುವ ಕುರಿತು ಅನಾಹುತಗಳ ಬಗ್ಗೆ ಕೂಡ ಮಾಹಿತಿ ನೀಡುತ್ತಿರುತ್ತಾರೆ. ಭೂಕಂಪದ ಪರಿಣಾಮದಿಂದ ಪಾರಾಗುವ ಬಗ್ಗೆ ಕೆಲವೊಮ್ಮೆ ಸೂಚನೆ ಕೂಡ ನೀಡುತ್ತಿರುತ್ತಾರೆ. ಆದರೆ ಕೆಲವೊಮ್ಮೆ ಇಂತಹ ಮಾಹಿತಿಯನ್ನು ಮೊದಲೇ ಕಲೆ ಹಾಕುವ ಮುನ್ನವೇ ಭೀಕರ ಭೂಕಂಪದಿಂದ ಅನಾಹುತಗಳು ನಡೆದೇ ಬಿಡುತ್ತವೆ. ಆದರೆ ತಜ್ಞರನ್ನು ಮೀರಿಸುವಂತೆ ಅಂದರೆ ಭೂವಿಜ್ಞಾನ ತಜ್ಞರಿಗಿಂತ ಮೊದಲೇ ಈ ಭೂಕಂಪದ ಬಗ್ಗೆ ತಿಳಿಯುವವರು ಬೇರೆಯವರು ಕೂಡ ಇದ್ದಾರೆ ಎನ್ನಲಾಗುತ್ತಿದೆ. ಇದು ಹೇಗೆ ಸಾಧ್ಯ ಅಂತೀರಾ? ಈ ಸ್ಟೋರಿ ನೋಡಿ. ಹೌದು, ಈ ಭೂಕಂಪನಕ್ಕೆ ನೈಸರ್ಗಿಕ ಕಾರಣಗಳ ಜೊತೆಗೆ ಮಾನವ ನಿರ್ಮಿತ ಅಪಾಯಗಳು ಕಾರಣವಾಗಬಹುದು. ಕೆಲವು ಪ್ರಾಣಿಗಳು ವಿಪತ್ತುಗಳು ಸಂಭವಿಸುವ ಮೊದಲೇ ಗ್ರಹಿಸುತ್ತವಂತೆ. ವಿಶೇಷವಾಗಿ ಭೂಕಂಪಗಳು ಮೊದಲೇ ತಿಳಿಯುತ್ತದೆ. ನಿರ್ದಿಷ್ಟವಾಗಿ ಕೆಲವು ಪ್ರಾಣಿಗಳು ಭೂಕಂಪಗಳನ್ನು ಮುಂಚಿತವಾಗಿ ಗ್ರಹಿಸಬಲ್ಲವು. ಹಾಗಿದ್ರೆ ಯಾವ ಪ್ರಾಣಿಗಳು ಆ ವಿಶಿಷ್ಟ ಲಕ್ಷಣಗಳನ್ನು ಹೊಂದಿವೆ ಎಂಬ ಮಾಹಿತಿ ಇಲ್ಲಿದೆ ನೋಡಿ. ಪ್ರಕೃತಿ ಎಷ್ಟು ಸುಂದರವೋ ಅಷ್ಟೇ ಭಯಾನಕ ಕೂಡ ಆಗಿದೆ. ಬಿರುಗಾಳಿ, ಭೂಕಂಪಗಳು ಮತ್ತು ಸುನಾಮಿಗಳು ಅಪ್ಪಳಿಸಿದಾಗ ಎಷ್ಟು ವಿನಾಶ ಉಂಟಾಗುತ್ತದೆ ಎಂಬುದನ್ನು ಹೇಳಬೇಕಾಗಿಲ್ಲ. ಅದೇ ರೀತಿ ಭೂಮಿಯ ಮೇಲೆ ನಮಗೆ ತಿಳಿದಿಲ್ಲದ ಹಲವು ನಿಗೂಢತೆಗಳಿವೆ. ಕೆಲವು ಪ್ರಾಣಿಗಳು ವಿಪತ್ತುಗಳು ಸಂಭವಿಸುವ ಮೊದಲೇ ಗ್ರಹಿಸುತ್ತವಂತೆ. ವಿಶೇಷವಾಗಿ ಭೂಕಂಪಗಳು ಮೊದಲೇ ತಿಳಿಯುತ್ತದೆ. ನಿರ್ದಿಷ್ಟವಾಗಿ ಕೆಲವು ಪ್ರಾಣಿಗಳು ಭೂಕಂಪಗಳನ್ನು ಮುಂಚಿತವಾಗಿ ಗ್ರಹಿಸಬಲ್ಲವು. ಈ ಪ್ರಾಣಿಗಳು ಯಾವುವು ಎಂದರೆ ಹೀಗಿವೆ. ಭೂಕಂಪದ ಮೊದಲು ಹಸುಗಳು ವಿಚಿತ್ರವಾಗಿ ವರ್ತಿಸಬಹುದು. ಅವು ತಿನ್ನುವುದನ್ನು ನಿಲ್ಲಿಸಿ ಗುಂಪುಗಳಲ್ಲಿ ಒಟ್ಟುಗೂಡುತ್ತವೆ. ಹಸುಗಳು ಭೂಮಿಯ ವಾತಾವರಣದಲ್ಲಿನ ವಿವಿಧ ರೀತಿಯ ಅಲೆಗಳು ಮತ್ತು ಬದಲಾವಣೆಗಳನ್ನು ಬಹಳ ಸುಲಭವಾಗಿ ಗ್ರಹಿಸುತ್ತವೆ. ಬಳಿಕ ನಾಯಿಗಳಿಗೆ ಶ್ರವಣ ಶಕ್ತಿ ಹೆಚ್ಚು. ಅವು ದೊಡ್ಡ ಶಬ್ದಗಳು ಮತ್ತು ಭೂಮಿಯಲ್ಲಿನ ಕಂಪನಗಳನ್ನು ತಕ್ಷಣ ಪತ್ತೆ ಮಾಡಬಲ್ಲವು. ಭೂಕಂಪದ ಮೊದಲು ನಾಯಿಗಳು ತುಂಬಾ ಬೊಗಳುತ್ತವೆ ಮತ್ತು ಕೂಗುತ್ತವೆ. ಭೂಕಂಪ ಸಂಭವಿಸುವ ಗಂಟೆಗಳ ಅಥವಾ ದಿನಗಳ ಮೊದಲೇ ನಾಯಿಗಳು ಈ ರೀತಿ ವರ್ತಿಸುತ್ತವೆ ಎಂದು ಮಾಹಿತಿ ಇದೆ. ನಂತರ ಹಾವುಗಳು ಭೂಮಿಯ ಕಂಪನಗಳನ್ನು ಬಹಳ ಸರಳವಾಗಿ ಪತ್ತೆ ಮಾಡುತ್ತವೆ. ಈ ಬದಲಾವಣೆಗಳನ್ನು ಚರ್ಮ ಮತ್ತು ದವಡೆಗಳ ಮೂಲಕ ಪತ್ತೆ ಮಾಡಲಾಗುತ್ತದೆ. ಭೂಕಂಪಗಳ ಮೊದಲು ಹಾವುಗಳು ಗುಹೆಗಳಿಂದ ಓಡಿ ಹೋಗುವುದು ಅಥವಾ ಉದ್ರೇಕಗೊಳ್ಳುವುದು ಸಾಮಾನ್ಯ. ಜೊತೆಗೆ ಜೇನುನೊಣಗಳು ಸಹ ಭೂಕಂಪಗಳನ್ನು ಮುಂಚಿತವಾಗಿ ಗ್ರಹಿಸಬಲ್ಲವು. 2010ರ ಹೈಟಿ ಭೂಕಂಪದ ಮೊದಲು ಕೆಲವು ಜೇನು ಸಾಕಾಣಿಕೆದಾರರು ತಮ್ಮ ಜೇನುನೊಣಗಳು ವಿಚಿತ್ರವಾಗಿ ವರ್ತಿಸುತ್ತಿವೆ ಎಂದು ಹೇಳಿದರು. ಈ ಘಟನೆಯು ಜೇನುನೊಣಗಳು ಭೂಕಂಪಗಳನ್ನು ಮುಂಚಿತವಾಗಿ ಪತ್ತೆ ಮಾಡಬಲ್ಲವು ಎಂದು ಹೇಳಲಾಗುತ್ತದೆ. ಅಲ್ಲದೆ ಗುಬ್ಬಚ್ಚಿಗಳು, ಪಾರಿವಾಳದಂತಹ ಪಕ್ಷಿಗಳು ಭೂಮಿಯಲ್ಲಿನ ಬದಲಾವಣೆಗಳನ್ನು ಗ್ರಹಿಸಬಹುದು ಅಥವಾ ಕೆಲ ಶಬ್ದಗಳನ್ನು ಕೇಳಬಹುದು. ಕೆಲವು ಪಕ್ಷಿಗಳು ಭೂಕಂಪಗಳಿಗೆ ಮುಂಚೆಯೇ ಹಾರಿ ಹೋಗುತ್ತವೆ ಅಥವಾ ವಿಶ್ರಾಂತಿ ಇಲ್ಲದೆ ಕಿರುಚುತ್ತಲೇ ಇರುತ್ತವೆಯಂತೆ. ಆನೆಗಳಿಗೆ ದೊಡ್ಡ ಪಾದಗಳಿವೆ. ಇವು ಭೂಮಿಯ ಮೇಲೆ ಉಂಟಾಗುವ ಕಂಪನಗಳನ್ನು ತಕ್ಷಣ ಗ್ರಹಿಸಬಲ್ಲವು.
2004ರಲ್ಲಿ ಹಿಂದೂ ಮಹಾಸಾಗರದ ಸುನಾಮಿ ಅಪ್ಪಳಿಸಿದಾಗ ಅಲೆಗಳು ಅಪ್ಪಳಿಸುವ ಮೊದಲು ಆನೆಗಳು ಎತ್ತರದ ಪ್ರದೇಶಗಳಿಗೆ ಸ್ಥಳಾಂತರಗೊಂಡಿದ್ದವು ಎಂದು ಕೆಲವು ವರದಿಗಳು ಹೇಳುತ್ತವೆ. ಹೀಗೆ ಈ ಲಿಸ್ಟ್ನಲ್ಲಿ ಕಪ್ಪೆಗಳು, ಬೆಕ್ಕುಗಳು ಹಾಗೂ ಇಲಿಗಳು ಕೂಡ ಬರುತ್ತವೆ. ಒಟ್ಟಾರೆ ಈ ಮೂಲಕ ಪ್ರಕೃತಿ ಬಗ್ಗೆ ಸಂಶೋಧಕರು ಏನೇ ಮಾಹಿತಿಗಳನ್ನು ಕಲೆ ಹಾಕಿದ್ರೂ ಕೂಡ ಈ ವಿಶಿಷ್ಟ ಗುಣವನ್ನು ಹೊಂದಿರುವ ಪ್ರಾಣಿಗಳಿಂದ ಭೂಕಂಪದ ಬಗ್ಗೆ ತಿಳಿಯಬಹುದಾಗಿದೆ.